ದ್ವಿತೀಯ PUC ಸಮಾಜಶಾಸ್ತ್ರ ಈ ಒಂದು ಕಡಿಮೆ ಸಮಯದಲ್ಲಿ ಒಂದು 2 ರಿಂದ 3 ದಿನದಲ್ಲಿ ನೀವೇನಾದರೂ 80ಕ್ಕೆ 80 ಸ್ಕೋರ್ ಮಾಡಬೇಕಂದ್ರೆ ಈ ಒಂದು ವಿಡಿಯೋ ಕರೆಕ್ಟಾಗಿ ನೀವು ಚೂಸ್ ಮಾಡಿದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಿ. ಆ ಬ್ಲೂ ಪ್ರಿಂಟ್ ಪ್ರಕಾರ ಕೇವಲ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಓದಿದರೆ ಆರಾಮಾಗಿ 5-10 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಕವರ್ ಆಗುತ್ತೆ. ಇಷ್ಟನ್ನು ಮೊದಲು ಮಾಡಿ. ನಾನು ಹೇಳ್ತೀನಿ ಏನೇನು ಮಾಡಬೇಕಂತ. ಒಂದು ಬ್ಲೂ ಪ್ರಿಂಟನ್ನು ಕೊಡ್ತಾ ಇದ್ದೇನೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದೇನೆ. ಆ ಬ್ಲೂ ಪ್ರಿಂಟಲ್ಲಿ ಎಷ್ಟು ಚಾಪ್ಟರ್ ಹೇಳಿದ್ದೀನಿ? ಕೇವಲ ಒಂದು 3 ರಿಂದ 4 ಚಾಪ್ಟರ್ ಹೇಳಿದ್ದೀನಿ. ಆ 4 ಚಾಪ್ಟರ್ನ ಮಾತ್ರ ಓದಬೇಕು. ಆ 4 ಚಾಪ್ಟ್ರಲ್ಲಿ ಪೂರ್ತಿ ಎಲ್ಲ ಚಾಪ್ಟರ್ ಓದೋದು ಅಂತ ಅವಶ್ಯಕತೆ ಇಲ್ಲ. ನಾನು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನನ್ನು ಓದಿ 80ಕ್ಕೆ 80 ಸ್ಕೋರ್ ಮಾಡಿ. ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ. ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜೊತೆಗೆ ಎಲ್ಲ ರೀತಿ PDF ನೋಡಿ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ. ಏನೇ ಕ್ವಶನ್ ಇದ್ರು ಕೇಳ್ಬೋದು. ವಿಡಿಯೋನ ಲೈಕ್ ಮಾಡಿ. ಹಾಗಿದ್ರೆ ನಾನು ಒಂದು ಬ್ಲೂ ಪ್ರಿಂಟನ್ನು ಕೊಡ್ತಾ ಇದ್ದೀನಿ. ಆ ಬ್ಲೂ ಪ್ರಿಂಟನ್ನು ಜಸ್ಟ್ ನೀವು ಫಾಲೋ ಮಾಡಿ. ಆ ಬ್ಲೂ ಪ್ರಿಂಟಲ್ಲಿ ಎಷ್ಟು ಹೇಳ್ತೀನಿ ಅಷ್ಟು ಕೇಳಿ. ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದಾನೆ. ಅಷ್ಟು ಕ್ವಶನನ್ನು ಯಾವ ಚಾಪ್ಟರ್ ಹೇಳಿದ್ದೀನಿ ಆ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದಾನೆ. ಆದರೆ ಆನ್ಸರನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ. ನೀವು ಹೋಗಿ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೇನೆ. ಹೋಗಿ ನೋಡಿ. ನಡೀದಾಗಿದ್ದರೆ ವಿಡಿಯೋ ಶುರು ಮಾಡೋಣ. ಈಗ ಸೋಷಿಯಾಲಜಿಯ ಬ್ಲೂ ಪ್ರಿಂಟನ್ನು ನಾವು ಗಮನಿಸ್ತಾ ಇದ್ದೇವೆ. ಕೇವಲ ನೋಡಿ ಎಷ್ಟು ಹೇಳಿದೆ ನಾನು. ಕೇವಲ 4 ಅಧ್ಯಾಯವನ್ನು ಓದಿ 80 ಅಂಕ ಗಳಿಸುವಂತಹ ಒಂದು ಸಾಧ್ಯತೆಯನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನೋಡಿ 1 ರಿಂದ 8 ಅಧ್ಯಾಯಗಳಿವೆ. 8 ಅಧ್ಯಾಯವನ್ನು ನೋಡಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಅನ್ವಯಿಸುತ್ತೆ. 1ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆ 5 ಅಂಕದ ಒಂದು ಪ್ರಶ್ನೆಯನ್ನು ಓದೋಣ. ಮುಗಿದೋಯ್ತು. 10 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟು, 5 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅದನ್ನ ಹೇಳ್ತಾ ಇದ್ದಾನೆ. ಅದೇ ರೀತಿ ಸೋಷಿಯಲ್ ಇಕ್ವಾಲಿಟಿ ಆ್ಯಂಡ್ ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್ ಅಂತ ಇದೆ. ಈ ಅಧ್ಯಾಯದಿಂದ ಕೇವಲ 2 ಅಂಕದ ಒಂದು ಪ್ರಶ್ನೆಯನ್ನು ಓದೋಣ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. 2 ಅಂಕದ ಒಂದು ಪ್ರಶ್ನೆ ಓದ್ತಾ ಇದ್ದೇವೆ. ಅದೇ ರೀತಿ 3ನೇ ಅಧ್ಯಾಯದಿಂದ 2 ಅಂಕದ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ದೀವಿ. 4ನೇ ಅಧ್ಯಾಯದಿಂದ 5 ಅಂಕದ 2 ಪ್ರಶ್ನೆ ಓದ್ತಾ ಇದ್ದೀವಿ. ಇನ್ನು 5ನೇ ಅಧ್ಯಾಯದಿಂದ ನಾವೇನು ಮಾಡ್ತಾ ಇದ್ದೀವಿ? 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ದೀವಿ. ಅದೇ ರೀತಿ 6ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಯನ್ನು ಓದ್ತಾ ಇದ್ದೀವಿ. ಅದನ್ನು ನಾನು ಹೇಳ್ತೀನಿ, ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ 6ನೇ ಅಧ್ಯಾಯದಿಂದ 5 ಅಂಕದ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ದೀವಿ. ಇವೆಲ್ಲ ಕ್ವಶನನ್ನು ನಾನು ಫಿಕ್ಸ್ ಕೊಡ್ತಾ ಇದ್ದೇನೆ. ಮುಂದೆ ಜಸ್ಟ್ ನೀವು ವಿಡಿಯೋ ಫಾಲೋ ಮಾಡ್ತಾ ಹೋದರೆ ವಿಡಿಯೋನ ಕೊನೆ ತನಕ ನೋಡಿ. 8ನೇ ಅಧ್ಯಾಯದಿಂದ 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕಾಗಿದೆ. ಇದಿಷ್ಟು ನಮಗೆ ಕ್ಲಾರಿಫೈ ಸಿಕ್ತು. ಈಗ ನಾವು ಅಟೆಂಪ್ಟ್ ಮಾಡಬೇಕಾಗಿರೋದು ಎಷ್ಟು ಅಂದರೆ ಕ್ವಶನ್ ಪೇಪರಲ್ಲಿ 10 ಅಂಕದ 2 ಪ್ರಶ್ನೆಯನ್ನು ಬರೀಬೇಕು, 5 ಅಂಕದ 6 ಪ್ರಶ್ನೆಯನ್ನು ಬರೀಬೇಕು, 2 ಅಂಕದ 5 ಪ್ರಶ್ನೆಯನ್ನು ಬರೀಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ನಾನೇನು ಮಾಡ್ತಾ ಇದ್ದೀನಿ, 1ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆಯನ್ನು ಓದಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೇನೆ. 10 ಅಂಕದ ಯಾವುದು ಫಿಕ್ಸ್ ಪ್ರಶ್ನೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ನೆಕ್ಸ್ಟ್ 5ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದನ್ನು ಓದೋಣ. ಅದೇ ರೀತಿ 7ನೇ ಚಾಪ್ಟರ್ ಅಲ್ಲ 8ನೇ ಅಧ್ಯಾಯದಿಂದ 5 ಅಂಕದ ಒಂದು ಪ್ರಶ್ನೆ, ಅದೇ ರೀತಿ 5ನೇ ಅಧ್ಯಾಯದಿಂದ 5 ಅಂಕದ ಒಂದು ಪ್ರಶ್ನೆ, 4ನೇ ಅಧ್ಯಾಯದಿಂದ 5 ಅಂಕದ 2 ಪ್ರಶ್ನೆ, 1ನೇ ಅಧ್ಯಾಯದಿಂದ 5 ಅಂಕದ ಪ್ರಶ್ನೆ. ಇವಿಷ್ಟನ್ನು ನಾನು 6ನೇ ಅಧ್ಯಾಯದಿಂದ 5 ಅಂಕದ ಒಂದು ಪ್ರಶ್ನೆ ಇವಿಷ್ಟನ್ನು ಫಿಕ್ಸ್ ಕೊಡ್ತಾ ಇದ್ದೇನೆ. 2 ಅಂಕದ ಪ್ರಶ್ನೆಗೆ ಇವನ್ನ ನೀವು ಇಲ್ಲಿ ಕರೆಕ್ಟಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ. ಇದಿಷ್ಟ ಆಯ್ತಾ? 1 ಅಂಕದ ಪ್ರಶ್ನೆ MCQ ಎಲ್ಲ ನಾನು ಸ್ವಲ್ಪ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ MCQ ಏನು ಮಾಡಬೇಕಂತ. ಫಸ್ಟ್ ಈ ದೊಡ್ಡ ಒಂದು 65 ಮಾರ್ಕ್ಸ್, ಈ ಒಂದು ವಿಡಿಯೋದಲ್ಲಿ 65 ಮಾರ್ಕ್ಸ್ ಸಿಗ್ತಾ ಇದೆ. ಮೊದಲು ನೀವು ಇದನ್ನು ಫಾಲೋ ಮಾಡಿ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇದ್ರ ಮೇಲೇ ನಾನು ಎಲ್ಲ ಚಾಪ್ಟರ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದೀನಿ. ನಾನು ಏನು ಹೇಳಿದ್ದೀನಲ್ಲ, ಈ ಸಮಾಜಶಾಸ್ತ್ರ ಯಾವ್ಯಾವ ಚಾಪ್ಟರ್ನ ಹೇಳಿದ್ದೀನಲ್ಲ, ಆಯಾ ಚಾಪ್ಟರ್ ಮೇಲೆ ನೀವು ಇಂಪಾರ್ಟೆಂಟ್ ಕ್ವಶನನ್ನು ಮಾರ್ಕ್ ಮಾಡ್ಕೊಂಡು ಅವನಷ್ಟು ಲಿಟ್ರಲಿ ಬರ್ಕೊಳ್ಳಿ. ನೋಡೋಣ. ಆಗಿದ್ರೆ ಇಂಪಾರ್ಟೆಂಟ್ ಕ್ವಶನ್ ನೋಡ್ತಾ ಹೋಗೋಣ. ಈಗ 1 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್. ಯಾವ್ಯಾವ ಇಂಪಾರ್ಟೆಂಟ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಓದ್ಕೊಂಬಿಡಿ. ಯಾಕಂತಂದರೆ 80ಕ್ಕೆ 80 ಮಾಡೋದಷ್ಟು ಸುಲಭ ಅಲ್ಲ. ಎಷ್ಟು ಕೊಡ್ತೀನಿ ಅಷ್ಟು ಈ 1 ಅಂಕದ ಪ್ರಶ್ನೆ ಒಂದು ಶಬ್ದದಲ್ಲಿ ಒಂದು ವಾಕ್ಯದಲ್ಲಿ ಇರುತ್ತೆ. ಈ ಪ್ರಶ್ನೆಗಳನ್ನೆಲ್ಲ ಓದ್ಕೊಂಬಿಡಿ. ಇಲ್ಲೆಲ್ಲ ಇದೆ ನೋಡಿ. TRP ಅಂದರೇನು, SEGಯನ್ನು ವಿಸ್ತರಿಸಿ. ಈ ವಿಸ್ತರಿಸಿಯಲ್ಲಿ ಒಂದು 3 ಕೊಡ್ತಾ ಇದ್ದಾನೆ. ಇಲ್ಲಿ 3 ಇದೆ. ಅದು UNP ಅಂತ ಇದೆ, SEG ಅಂತ ಇದೆ. ಈ ಕ್ವಶನ್ಗಳನ್ನು ನೀವೆಲ್ಲ ಸ್ವಲ್ಪ ನೋಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಕ್ವಶನನ್ನು ಮತ್ತೆ ರಿಪೀಟ್ ಟೈಪ್ ಆಗಿದೆ ಅಷ್ಟೇ, ಜಾಸ್ತಿ ಕ್ವಶನ್ ಅಂತೂ ಇಲ್ಲ. ಇಷ್ಟನ್ನು ನೀವು ಓದಬೇಕಾಗುತ್ತೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪರಿಶಿಷ್ಟ ಪಂಗಡದ ಜನರಿದ್ದಾರೆ? ಈ ರೀತಿ ಪ್ರಶ್ನೆಗಳನ್ನು. ಏಷ್ಯನ್ ಡ್ರಾಮಾ ಗ್ರಂಥದ ಕರ್ತ ಯಾರು? ಮತ್ತು ಇಲ್ಲಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಈ ರೀತಿ ಕೆಲವೊಂದಿಷ್ಟು ಒಂದೊಂದು ವರ್ಡಲ್ಲಿ ಶಬ್ದ ಇದೆ, ಒಂದೊಂದು ಶಬ್ದದಲ್ಲಿ ಆನ್ಸರ್ ಇದೆ. ಇದಿಷ್ಟನ್ನು ಜನತಾ ವಿಪ್ಲವ ಅಂದ್ರೇನು, MG ನರೇಗಾ ಅಂತಂದ್ರೇನು, ದ್ವಿಜಪಥದ ಅರ್ಥವನ್ನು ತಿಳಿಸಿ, ಕುಟುಂಬವನ್ನು ಕೂಡು ಬಂಡವಾಳ ಸಂಸ್ಥೆ ಅಂತ ಕರೆದವ್ರು ಯಾರು? ಒಂದೊಂದು ಶಬ್ದದಲ್ಲಿ ಇವೆಲ್ಲ MCQಗೂ ಬರುತ್ತೆ, ಹೊಂದಿಸಿ ಬರೆಯಿರಿ ಬರುತ್ತೆ, ಬಿಟ್ಟ ಸ್ಥಳಕ್ಕೆ ಬರುತ್ತೆ. ಇವೆಲ್ಲ ಪ್ರಶ್ನೆಗಳು. ನೆಕ್ಸ್ಟ್ ಮುಂದೆ ನೋಡೋದಾದರೆ ಈಗ 1 ಅಂಕದ ಪ್ರಶ್ನೆನ ಇವಿಷ್ಟನ್ನು ಕಡ್ಡಾಯವಾಗಿ ಎಲ್ಲ ಚಾಪ್ಟರ್ಗಳ ಮೇಲೆ ಕೊಟ್ಟಿದ್ದೇನೆ. ಎಲ್ಲವನ್ನು ಓದಿ.
2011 ಜನಗಣತಿ ಪ್ರಕಾರ ಇದು ನೋಡಿ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಸಮಾನತೆಯತ್ತ ವರದಿಯನ್ನು ಯಾವಾಗ ಸಲ್ಲಿಸಲಾಯಿತು ಅದನ್ನು ಡೇಟನ್ನು ಮೆನ್ಷನ್ ಮಾಡಿ. ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿರತಕ್ಕಂಥ ಸಂಘಟನೆ ಯಾವುದು ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ನೀವು ಕಮೆಂಟಲ್ಲಿ ನನಗೆ ಉತ್ತರ ತಿಳಿಸಿ. ಅದೇ ರೀತಿ ನೆಕ್ಸ್ಟ್ ಸಮಾಜಶಾಸ್ತ್ರದ 2 ಅಂಕದ ಪ್ರಶ್ನೆಗಳು. ನಾನು 2 ಅಂಕದ ಪ್ರಶ್ನೆಗಳಿಗೆ ಯಾವ್ಯಾವ ಅಧ್ಯಾಯವನ್ನು ಓದಬೇಕಂತ ಹೇಳಿದ್ದೀನಿ ಆ ಅಧ್ಯಾಯದಿಂದ ಮಾತ್ರ ಇವನ್ನ ನೀವು ಲಿಟ್ರಲಿ ಆರಿಸ್ಕೊಂಡು ಬಿಟ್ಟು ಓದಿ. ಎಲ್ಲ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ಕರ್ನಾಟಕದ ಯಾವುದಾದ್ರೂ 2 ಪ್ರಬಲ ಜಾತಿಗಳನ್ನು ತಿಳಿಸಿ, IRDP ವಿಸ್ತರಿಸಿ, ಮ್ಯಾಕ್ಡೊನಾಲ್ಡೀಕರಣದ 2 ತತ್ವಗಳನ್ನು ಬರೆಯಿರಿ, ಪಾಶ್ಚಾತ್ಯೀಕರಣದ 2 ಕ್ಷೇತ್ರಗಳನ್ನು ಬರೆಯಿರಿ. ಈ ಎಲ್ಲ ಪ್ರಶ್ನೆಯನ್ನು ನೀವು ಓದಿ. ಸರಿ, ಮತ್ತೆ ಮುಂದೆ ಹೋಗೋದಾದರೆ ಕೆಲವೊಂದಿಷ್ಟು ಪ್ರಶ್ನೆನ ಇಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ ನಾನು. ಸೂಕ್ಷ್ಮ ಹಣಕಾಸಿನ 2 ಲಕ್ಷಣ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡದ 2 ವಾರ್ತಾವಾಹಿನಿಗಳನ್ನು ಬರೀರಿ. ಯಾರು ಪಾಸ್ ಆಗಲಿಕ್ಕೆ ಕಷ್ಟಪಡ್ತಿರ್ತಾರಲ್ಲ ಅವ್ರಿಗೂ ಸಹ ಇವರು ಸೋಷಿಯಾಲಜಿ ಕ್ವಶನ್ ಪೇಪರ್ ತೆಗೆಯುವಾಗ ಸ್ವಲ್ಪ ಈಸಿ ಮಾಡಿ ಕೆಲವೊಂದಿಷ್ಟು ಈಸಿಯನ್ನು ಕ್ವಶನನ್ನು ಇಲ್ಲಿ ಹಾಕಿರ್ತಾರೆ. ಅವರು ಈಸಿ ಕ್ವಶನ್ ಹಾಕಿರ್ತಾರೆ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆದ ಯಾವುದಾದ್ರೂ 2 ಭಾಷೆಗಳನ್ನು ತಿಳಿಸಿ. ಸಂಸ್ಕೃತ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಇದನ್ನು ಬರೀರಿ. ಮತ್ತು ಮುಂದೆ ನೋಡ್ತಾ ಹೋಗಿ. ಈ ಪ್ರಶ್ನೆ ಎಲ್ಲ ರಿಪೀಟ್ ಆಗಿದೆ. ಪ್ರಶ್ನೆ ಟೈಪ್ ಮಾಡುವಾಗ ರಿಪೀಟ್ ಆಗಿದೆ ಅಷ್ಟೇ. ಜಾಸ್ತಿ ಪ್ರಶ್ನೆ ಇದೆ ಅಂತ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾನು ಯಾವ್ಯಾವ ಚಾಪ್ಟರ್ ಹೇಳಿದ್ದೀನಿ ಆಯಾ ಚಾಪ್ಟರ್ ಮೇಲೆ 2 ಅಂಕದ ಪ್ರಶ್ನೆನ ನೀವು ಆರಿಸಿ ಲಿಟ್ರಲಿ ಬರ್ಕೊಂಬಿಡಿ, ಓದಿ, ನಿಮ್ಗೆ ಅದು ಗೊತ್ತಾಗುತ್ತೆ. 5 ಅಂಕದ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ. 5 ಅಂಕದ ಪ್ರಶ್ನೆ ಡಾಕ್ಟರ್ BS ಗುಹಾ ಅವರ ಒಂದು ಜನಾಂಗೀಯ ವರ್ಗಗಳನ್ನು ತಿಳಿಸಿ ಆಗಿರ್ಬೋದು. ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಪಾತ್ರ. ಅದೇ ರೀತಿ ಬಾರ್ಬಿ ಗೊಂಬೆಯ ಒಂದು ಜಾಗತಿಕ ಪ್ರಜೆಯನ್ನು ವಿವರಿಸಿ, ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೀತಿ ಮತ್ತು ಮಾಧ್ಯಮದ ಕಾರ್ಯಗಳು, ಪುಷ್ಕರ್ ವಾರ್ಷಿಕ ಜಾತ್ರೆ ಬಗ್ಗೆ ವರ್ಣಿಸಿ, ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ಬರೆಯಿರಿ, ನರ್ಸಿಂಗ್ನವರ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ ನೀಡಿ. ಇದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. 4ನೇ ಅಧ್ಯಾಯದಿಂದ 2 ಪ್ರಶ್ನೆಯನ್ನು ಕೇಳಲಾಗುತ್ತೆ, ಅದನ್ನು ನೀವು ಓದ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಪ್ರಶ್ನೆಯನ್ನು ನಾನು ಕೊಟ್ಟಿದ್ದೇನೆ, ಇವನ್ನ ನೋಡಿ. ಅದೇ ರೀತಿ ಬುಡಕಟ್ಟು ಪಂಚಶೀಲ ತತ್ವ ಆಗಿರ್ಬೋದು, ಅವಿಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಲಿಜ್ಜತ್ ಪಾಪಡ್ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕನ್ನಡದ 5 ದಿನಪತ್ರಿಕೆಗಳ ಬಗ್ಗೆ ಬರೆಯಿರಿ ಅಥವಾ ವಾರ್ತಾವಾಹಿನಿಗಳ ಬಗ್ಗೆ ಬರೆಯಿರಿ ಅಂತ ಪ್ರಶ್ನೆ ಬರ್ಬೋದು. ರಾಷ್ಟ್ರೀಯ ಜನಸಂಖ್ಯೆ ನೀತಿ 2000 ಉದ್ದೇಶವನ್ನು ತಿಳಿಸಿ. ಇದು ಈ ಸಲ ಕ್ವಶನನ್ನು ಆ್ಯಡ್ ಮಾಡಿದ್ದಾರೆ. ಇದನ್ನು ಮೊದಲಿತ್ತು, ಆದರೆ ಈ ಪ್ರಶ್ನೆನ ಇಲ್ಲಿ ಟ್ರೆಂಡಿಗೆ ತೊಗೊಂಬಂದಿದ್ದಾರೆ. ಇದನ್ನು ತರವಾಡು ಬಗ್ಗೆ ಟಿಪ್ಪಣಿ ಬರೆಯಿರಿ. ಕ್ಯಾಥೋಲಿಕ್ ಗೌ ಪ್ರಕಾರ ರೈತರ ಹೋರಾಟಗಳಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ಬರೆಯಿರಿ. ಈಗ 10 ಅಂಕದ ಪ್ರಶ್ನೆನ ನೋಡೋದಾದರೆ, 10 ಅಂಕದ ಪ್ರಶ್ನೆ ನಿಮ್ಗೆ ತುಂಬ ಜಾಸ್ತಿ ಏನಿಲ್ಲ. ಈ ಪ್ರಶ್ನೆಯನ್ನು ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಯಾವ ಚಾಪ್ಟರ್ನ ಹೇಳಿದ್ದೆ, 1ನೇ ಅಧ್ಯಾಯವನ್ನು ಹೇಳಿದ್ದೆ, ಅದೇ ರೀತಿ 5ನೇ ಅಧ್ಯಾಯವನ್ನು ಹೇಳಿದ್ದೆ. ಅವು 2 ಅಧ್ಯಾಯದಿಂದ ಈ ಕ್ವಶನನ್ನು, 1ನೇ ಅಧ್ಯಾಯದಲ್ಲಿ ಯಾವ್ಯಾವ ಕ್ವಶನ್ ಇದೆ ನೋಡಿ, ಇಲ್ಲಿದೆ. ಜನಸಂಖ್ಯಾಶಾಸ್ತ್ರವನ್ನು ಅದು ಒಂದಿದೆ. ಅದೇ ರೀತಿ 5ನೇ ಅಧ್ಯಾಯದಲ್ಲಿ ರೈತರ ಆತ್ಮಹತ್ಯೆ ತಡೆಗಟ್ಟಲು ಸಹಕಾರವಾಗಿರ್ತಕ್ಕಂಥ ಅದೊಂದು ಪ್ರಶ್ನೆ ಇದೆ. ಇಲ್ಲಿ ಇದು ಒಂದು ಪ್ರಶ್ನೆ ಇದೆ. ಅದೇ ರೀತಿ ಈ ಪ್ರಶ್ನೆನ ಗ್ರಾಮ ಎಂದರೇನು, ಈ ಪ್ರಶ್ನೆಯನ್ನು ನೀವು ಲಿಟ್ರಲಿ ನಾನು ಕಡಿಮೆ ಕ್ವಶನನ್ನು ಕೊಟ್ಟು ಬಿಟ್ಟಿದ್ದೀನಿ 10 ಅಂಕದ ಪ್ರಶ್ನೆಗೆ. ನಾ ಹೇಳಿರ್ತಕ್ಕಂಥ ಬ್ಲೂ ಪ್ರಿಂಟಲ್ಲಿ ಹೇಳಿದ ಪ್ರಕಾರ ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ಕ್ವಶನನ್ನು ಓದಬೇಕಂತ ಹೇಳಿದ್ದೀನಿ. ಇವಿಷ್ಟನ್ನು ಓದ್ಕೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇವೇ 10 ಅಂಕದ ಪ್ರಶ್ನೆಗಳ ಮೇಲೆ ನಾನು ಇಂಪಾರ್ಟೆಂಟ್ ಕ್ಲಾಸನ್ನು ಮಾಡ್ತೀನಿ. ಲಿಟ್ರಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇವೆಲ್ಲ PDF ಇದೆ, ನೀವು ಹೋಗಿ ತಗೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.